ಸಿಎಂ ಯಡಿಯೂರಪ್ಪ ಮತ್ತು ದೇವೇಗೌಡ ಕುಟುಂಬದ ನಡುವಿನ ವಾಕ್ಸಮರ ಮುಂದುವರೆದಿದೆ. ಇವತ್ತು ಮತ್ತೆ ಗೌಡರ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿರುವ ಸಿಎಂ ರೆಡ್ಡಿ ಸಹೋದರರ ಬಗ್ಗೆ ಮಾತನಾಡಲು ದೇವೇಗೌಡ ಕುಟುಂಬಕ್ಕೆ ನೈತಿಕ ಹಕ್ಕಿಲ್ಲ ಅಂತ ಜರಿದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹೇಳಿಕೆ ನೀಡಿದ ಯಡಿಯೂರಪ್ಪ ಧರ್ಮಸಿಂಗ್ ಕಾಲದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಚೀನಾಕ್ಕೆ ಅದಿರು ರಫ್ತು ಮಾಡಿದ್ದಾರೆ ಅಂತ ಆಪಾದಿಸಿದರು. ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ದಾಖಲೆ ಬಹಿರಂಗಪಡಿಸುವುದಾಗಿ ಯಡಿಯೂರಪ್ಪ ಹೇಳಿದರು. ಕೆಲ ಅಕ್ರಮ ಗಣಿಗಾರಿಕೆಯಲ್ಲಿ ನೀವು ಕಾನೂನು ಬಾಹಿರವಾಗಿ ಚೈನಾ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋ ದಾಖಲೆಗಳಿದಾವೆ ನನ್ನ ಹತ್ರ. ದೇವೇಗೌಡರು ಮೊದಲು ಅದಕ್ಕೆ ಉತ್ತರ ಕೊಡಲಿ. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಇವರು ನಮ್ಮ ಧರ್ಮಸಿಂಗ್ ಅವರು ಇದ್ದಾಗ ಅವ್ರನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಸಾಗಾಣಿಕೆ ಮಾಡುವಂಥದ್ದು 1 ಲಕ್ಷ ಮೆಟ್ರಿಕ್ ಟನ್ಗೆ ಹೆಚ್ಚು ಹೊರಗಡೆ ಸಾಗಾಣಿಕೆ ಮಾಡೋ ದಾಖಲೆಗಳು ಇವತ್ತು ನಮಗೆ ಸಿಕ್ಕಿದೆ. ಮಂಗಳೂರು ಹಾರ್ಬರಿಂದ ಉತ್ತರ ಕೊಡ್ತಾರೆ. ಇವತ್ತು ಅವರು ರೆಡ್ಡಿ ಬ್ರದರ್ಸ್ ಬಗ್ಗೆ ಮಾತಾಡ್ತಿದ್ರಲ್ಲ, ಈ ಉತ್ತರ ಕೊಡಲಿ ಕುಮಾರಸ್ವಾಮಿ, ರೇವಣ್ಣ ಅಂಡ್ ದೇವೇಗೌಡ ಅಂಡ್ ಕಂಪನಿ. ನಾಚಿಕೆ ಆಗಬೇಕಾಗಿತ್ತು.